ರಾಜ್ಯದಲ್ಲಿ ಹೊತ್ಕೊಂಡಿರೋ ಕಬ್ಬಿನ ಕಿಚ್ಚು ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣ ಕಾಣ್ತಿಲ್ಲ. ಬೀದರ್, ಕಲಬುರಗಿಯಲ್ಲೂ ರೈತರು ಇಂದು ರಸ್ತೆಗೆ ಇಳಿದು ಹೋರಾಟ ನಡೆಸಿದ್ರು. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಯನ್ನ ಭೇಟಿಯಾಗಿ ಕಬ್ಬಿನ ಸಮಸ್ಯೆ ವಿವರಿಸಿದ್ದಾರೆ. ಯಾರ ರೈತರ ಪ್ರತಿನಿಧಿನಿಲ್ಲ, ಯಾರೆಲ್ಲ ಅವರವರೇ ಮಾತಾಡ್ಕೊಂಡು ಅವರೇ ಒಂದು ನಿಗದಿ ಮಾಡಿಬಿಟ್ರ. ದಿನಕ್ಕೊಂದು ಜಿಲ್ಲೆ, ದಿನಕ್ಕೊಂದು ಹೋರಾಟ. ಬೆಳಗಾವಿಯಲ್ಲಿ ಹೊತ್ತಿಕೊಂಡಿದ್ದ ಕಬ್ಬಿನ ಕಿಚ್ಚು ವಿಸ್ತರಣೆ ಆಗುತ್ತಲೇ ಇದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಹೋರಾಟ ತಣ್ಣಗಾದ್ರೆ ಬೀದರ್, ಕಲಬುರಗಿಯಲ್ಲಿ ಪ್ರತಿಭಟನೆ ಜೋರಾಗಿದೆ. ಕಲಬುರಗಿಯಲ್ಲಿ ಜೋರಾಯಿತು ಕಬ್ಬಿನ ಹೋರಾಟ. ಪ್ರತಿ ಟನ್ಗೆ 3,300 ರೂಪಾಯಿಗಾಗಿ ರೈತರ ಪ್ರತಿಭಟನೆ. ರಾಜ್ಯದಲ್ಲಿ ಕಬ್ಬಿನ ಹೋರಾಟ ತೀವ್ರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದ ಸರ್ಕಾರ ಪ್ರತಿ ಟನ್ಗೆ ರಿಕವರಿ ಆಧಾರದಲ್ಲಿ 3,300 ರೂಪಾಯಿ ದರ ಫಿಕ್ಸ್ ಮಾಡಿದೆ. ಆದರೆ ಕಲಬುರಗಿಯಲ್ಲಿ ಈ ಹಣವನ್ನು ಕೊಡಲು ಕಾರ್ಖಾನೆಗಳು ಒಪ್ಪುತ್ತಿಲ್ಲ. ಇದರಿಂದ ರೊಚ್ಚಿಗೆದ್ದಿರುವ ಕಲಬುರಗಿ ರೈತರು ಹೋರಾಟ ಶುರು ಮಾಡಿದ್ದಾರೆ. ಇಂದು ಕಲಬುರಗಿ ಡಿಸಿ ಕಚೇರಿಯಿಂದ ಎಸ್ವಿಪಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಅಷ್ಟಕ್ಕೂ ಕಾರ್ಖಾನೆಗಳು 3,160 ರೂಪಾಯಿ ಕೊಡಲು ಒಪ್ಪಿದ್ದವಂತೆ. ಆದ್ರೆ ಇದೀಗ ಯೂ ಟರ್ನ್ ಹೊಡೆದಿದ್ದು 2,900 ರೂಪಾಯಿ ಕೊಡ್ತೀವಿ, ಆ ಬಳಿಕ 100 ರೂಪಾಯಿ ಕೊಡ್ತೀವಿ ಅಂತಾರಂತೆ. ಇದರಿಂದ ಕೆರಳಿದ ರೈತರು ಸರ್ಕಾರ, ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿದ್ರು. ದಯವಿಟ್ಟು ಮಲತಾಯಿ ಧೋರಣೆ ಮಾಡಬೇಡ್ರಿ. ಬೆಳಗಾವಿಯಲ್ಲಿ ಏನ್ ರೇಟ್ ಕೊಡ್ತಾ ಇದ್ದೀರಿ ಅದು ಕಲಬುರಗಿಯಲ್ಲೇ ಕೊಡಬೇಕು. ಯಾಕಂತಂದ್ರೆ ನಮ್ಮ ಭಾಗದಾಗ ಕೂಡ 11 ಇಳುವರಿ ಬರ್ತಕ್ಕಂಥ ಕಬ್ಬು ಬೆಳಿತೀವಿ, ನಾವು ಕೂಡ ಅದೇ ನೀರು ಬಿಡ್ತೀವಿ, ಅದೇ ಮಣ್ಣಿದೆ, ಅದೇ ವಾತಾವರಣ ಇದೆ. ಆದ್ರೆ ನಮಗೆ ಮಾತ್ರ ಮಲತಾಯಿ ಧೋರಣೆ ಮಾಡಿ ಇವತ್ತು ನಮಗೆ ಮೋಸ ಮಾಡ್ತಾ ಇದ್ದೀರಿ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಎಚ್ಚೆತ್ತುಕೊಳ್ಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅದೇ ಬೆಲೆ ಕೊಡಬೇಕಂತಕ್ಕಂಥದ್ದು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ನಾವು. ಇನ್ನು ಬೀದರ್ನಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಹೋರಾಟ 5ನೇ ದಿನ ಪೂರೈಸಿದೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ದರ ನಿಗದಿಪಡಿಸಬೇಕು ಅಂತ ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಎದುರಲ್ಲೇ ಧರಣಿ ನಡೆಸುತ್ತಿದೆ. ಸರ್ಕಾರ ಹೇಳಿದಂತೆ 3,300 ರೂಪಾಯಿ ಕೊಡಲು ಆಗಲ್ಲ ಅಂತ ಬೀದರ್ನ ಕಾರ್ಖಾನೆ ಮಾಲೀಕರು ಹೇಳುತ್ತಿದ್ದಾರೆ. 2,900 ರೂಪಾಯಿ ಕೂಡ ಕೊಡಲು ಒಪ್ಪುತ್ತಿಲ್ಲ. ಹೀಗಾಗಿ ರೈತರ ಹೋರಾಟ ಮುಂದುವರೆದಿದೆ. ಇನ್ನು ಸ್ಥಳಕ್ಕೆ ಬಂದಿದ್ದ ಸಚಿವ ಖಂಡ್ರೆ 2,900 ರೂಪಾಯಿ ಕೊಡಿಸೋ ಭರವಸೆ ನೀಡಿದ್ರು. ಆದ್ರೆ ಇದಕ್ಕೆ ಒಪ್ಪದ ರೈತರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ನಮ್ಮ ಭಾಗದಲ್ಲಿರುವಂತಹ ಕಾರ್ಖಾನೆ, ಮಂಡ್ಯ ಭಾಗದಲ್ಲಿರುವಂತಹ ಕಾರ್ಖಾನೆ ಬೇರೆ, ಬೆಳಗಾಂ ಭಾಗದಲ್ಲಿರುವಂತಹ ಕಾರ್ಖಾನೆ. ಕೆಲವೊಂದು ಕಡೆ ಇಳುವರಿ ಕಡಿಮೆ ಬರುತ್ತೆ, ಕೆಲವೊಂದು ಕಡೆ ಜಾಸ್ತಿ ಬರುತ್ತೆ, ಕೆಲವೊಂದು ಕಡೆ ಮಧ್ಯಮ ಇಳುವರಿ ಬರುತ್ತೆ. ನಿಮ್ಗೂ ಗೊತ್ತಿದೆ. ಇಳುವರಿ ಆಧಾರದ ಮೇಲೆ ಕಬ್ಬಿನ ಬೆಲೆ. ಇನ್ನು ಬಾಗಲಕೋಟೆಯ ಗೋದಾವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಕಲ್ಲು ತೂರಾಟ, ಬೆಂಕಿ ಹಚ್ಚಿದ್ದ ಪ್ರಕರಣ ಸಂಬಂಧ 11 ರೈತರನ್ನ ಬಂಧಿಸಲಾಗಿತ್ತು. ಅದೇ ರೈತರನ್ನ ವಿಚಾರಣೆ ನಡೆಸಿ ಇಂದು ಬಿಡುಗಡೆಗೊಳಿಸಲಾಗಿದೆ. ಇದರ ನಡುವೆ ಜಿಲ್ಲೆಯ ಎಲ್ಲಾ ಕಾರ್ಖಾನೆಗಳು 3,300 ರೂಪಾಯಿ ಕೊಡಬೇಕು, ಇಲ್ಲದಿದ್ರೆ ಮೊನ್ನೆಗಿಂತಲೂ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. 3,300 ರೂಪಾಯಿ ನೀವು ಕೊಡಲೇಬೇಕು, ಇಲ್ಲತ್ತೇಳಿ ಅಂದ್ರೆ ಮತ್ತೆ ಸ್ಟಾರ್ಟ್ ಆಗತಿ ಹೋರಾಟ. ಇದನ್ನು ಸರ್ಕಾರ 3,300 ರೂಪಾಯಿ ನಾಳಿನ ನಾಳೆ ಆದೇಶ ಆಗಲಿಲ್ಲ ಅಂದ್ರೆ ಅಲ್ಲಿ ರೈತರು ತಯಾರದಾರ, ಈ ರೈತರು ಅಲ್ಲಿ ಹೋಗ್ತಾರ. ನಾಳೆ ಈ ಹೋರಾಟ ಇನ್ನೂ ಮಣ್ಣು ಏನಾಗೈತಲ್ಲ ಅದಕ್ಕಿಂತ ಬ್ಯಾರೆ ರೂಪ ತಾಳ್ತದೆ. ಪ್ರಧಾನಿ ಅಂಗಳ ತಲುಪಿದ ಕಬ್ಬಿನ ಕಿಚ್ಚು. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಇಂದು ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಕಬ್ಬು ಬೆಳೆಗಾರರ ಸಂಕಷ್ಟದ ಬಗ್ಗೆ ಚರ್ಚಿಸಿದ್ದಾರೆ. ಸಕ್ಕರೆ ದರವನ್ನ 41 ರೂಪಾಯಿಗೆ ಹೆಚ್ಚಿಸಲು ರೈತರು ಬೇಡಿಕೆ ಇಟ್ಟಿದ್ದು, ಆ ಬಗ್ಗೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ರೈತರು ಕೇಳೋದು ಏನಪ್ಪಾ ಅಂತಂದ್ರೆ 41 ರೂಪಾಯಿ ಮಾಡಬೇಕು 1 kg ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ. 5 ಕಾರ್ಖಾನೆಗಳಿಂದ 80 ಕೋಟಿ ಹಣ ಬಾಕಿ. ಇತ್ತ ಮಂಡ್ಯದಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದ್ದು ಬರೋಬ್ಬರಿ 80 ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿವೆ. ಬಾಕಿ ಪಾವತಿಸದಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ನೋಟಿಸ್ ಜಾರಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.